Hey guys, welcome back to my YouTube channel. LICAAO ಪ್ರಿಲಿಮ್ಸ್ ಎಕ್ಸಾಮು 3rd ಅಕ್ಟೋಬರಿಗೆ ಇರೋದು. ಸೊ ಅಪ್ರಾಕ್ಸಿಮೇಟ್ಲಿ 1 ಮಂತ್ ಟೈಮ್ ಇದೆ. ಸೊ ನಾನು ಈಗಿಂದಲೇ ಮಾಕ್ ಬರೆಯೋಕ್ಕೆ ಸ್ಟಾರ್ಟ್ ಮಾಡಿದೆ. ಇದು ಟೆಕ್ಸ್ಟ್ ಬುಕ್ಕಲ್ಲಿ LICAAO ಪ್ರಿಲಿಮ್ಸ್ ಫುಲ್ ಟೆಸ್ಟ್ 1 ಅಟೆಂಪ್ಟ್ ಮಾಡಿದೆ. ಸೊ ನಾನು ಎವ್ರಿ ಡೇ LICAAO ಪ್ರಿಲಿಮ್ಸ್ ಮಾಕ್ ಬರೆದು ನಾನು ಸ್ಕೋರನ್ನು ಅಪ್ಲೋಡ್ ಮಾಡ್ತಾ ಹೋಗ್ತೀನಿ. ಸೊ ಯಾರೆಲ್ಲ LICAAOಗೆ ಕರ್ನಾಟಕದಿಂದ ಪ್ರಿಪೇರ್ ಆಗ್ತಾ ಇದ್ದೀರಾ ಆ್ಯಂಡ್ ನನ್ನ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂತಂದರೆ ಆದಷ್ಟು ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ಇನ್ಶೂರೆನ್ಸ್ ಹಾಗೆ ಬ್ಯಾಂಕಿಂಗ್ ಅವೇರ್ನೆಸ್ ಲೈಕ್ ಬ್ಯಾಂಕಿಂಗ್ ರಿಲೇಟೆಡ್ ಎಲ್ಲ ಅಪ್ಡೇಟ್ಸನ್ನ ಕೊಡ್ತಾ ಹೋಗ್ತೀನಿ. ಲೈಕ್ ನಾನು ಹೇಗೆ ಪ್ರಿಪೇರ್ ಮಾಡ್ತೀನಿ, ಇವನ್ SBI ಕ್ಲರ್ಕ್ ಆಗಿರ್ಬೋದು, OICL ಅಸಿಸ್ಟೆಂಟ್ ಆಗಿರ್ಬೋದು ಆ್ಯಂಡ್ LICAAO NAECLEO. ಸೊ ಅದರದ್ದು ಮಾಕ್ ಎಲ್ಲ ನಾನು ಅಪ್ಲೋಡ್ ಮಾಡ್ತಾ ಹೋಗ್ತೀನಿ. ಸೊ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಆದಷ್ಟು ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಇವತ್ತು ನಾನು ಒಂದು ಮಾಕ್ ಬರೆದೆ. ಇದು ಫಸ್ಟ್ ಮಾಕ್. ಇದ್ರದ್ದು ಮಾರ್ಕ್ಸ್ ಎಷ್ಟು ಬಂತು ಅಂತ ನಾನು ತೋರಿಸಿ ಹೋಗ್ತೀನಿ. ಸೊ ರೀಸನಿಂಗ್ ಇದರಲ್ಲಿ ನಮಗೆ ಗೊತ್ತಿರೋ ಹಾಗೆ ರೀಸನಿಂಗ್ ಮತ್ತು ಕ್ವಾಂಟ್ ಮಾರ್ಕ್ಸ್ ಮಾತ್ರ ಕನ್ಸಿಡರ್ ಮಾಡೋದು. ಅಂದರೆ ಔಟ್ ಆಫ್ 70 ಟೋಟಲ್ ಮಾರ್ಕ್ಸ್ ಕನ್ಸಿಡರ್ ಮಾಡ್ತಾರೆ. ಇಂಗ್ಲೀಷ್ ಇನ್ಕ್ಲೂಡ್ ಮಾಡಲ್ಲ. ಇಂಗ್ಲೀಷ್ ಓನ್ಲಿ ಕಟ್ ಆಫ್ ಅದು ಆಲ್ರೆಡಿ ಮೆನ್ಷನ್ ಮಾಡಿರ್ತಾರೆ. ಜನರಲ್ ಕ್ಯಾಟಗರಿಗೆ 10 ಕಟ್ ಆಫ್ ಬರಬೇಕು ಆ್ಯಂಡ್ ಕ್ವಾಂಟ್ ರೀಸನಿಂಗ್ ಕೂಡ ಕಟ್ ಆಫ್ ಆಲ್ರೆಡಿ ಮೆನ್ಷನ್ ಮಾಡಿರ್ತಾರೆ. ಮಿನಿಮಮ್ ಕಟ್ ಆಫ್ 18 ಬರಬೇಕು ರೀಸನಿಂಗ್ ಕ್ವಾಂಟ್ ಎರಡರಲ್ಲೂ ಕೂಡ. ಸೊ ನಂದು ರೀಸನಿಂಗಲ್ಲಿ ನಾನು ಅಟೆಂಪ್ಟ್ ಮಾಡಿರೋದು 20 ಕ್ವಶನ್ಸ್ ಆ್ಯಂಡ್ 20 ಕ್ವಶನ್ ಕೂಡ ಸರಿಯಾಗಿದೆ. ಇದು ನಾನು ಬರೆದಿರೋ ಅಂಥ ಮಾಕೆ. ಇದು ಇಲ್ಲಿ ಕಿರಣ್ ಅಂತ ಇರೋದು ನೋಡಿ ನಾನು ಬರೆದಿದ್ದೆಲ್ಲ ಮಾಕ್ ಅಂತ ಅಂದ್ಕೊಳ್ಬೇಡಿ. ಸೊ ಇದು ನಾನು ನನ್ನ ಫ್ರೆಂಡಿಂದು ತೊಗೊಂಡಿರೋದು ಟೆಕ್ಸ್ಟ್ ಬುಕ್ಕನ್ನು. ಸೊ ಟೋಟಲ್ 20 ಅಟೆಂಪ್ಟ್ ಮಾಡಿದೆ. 20ಯಲ್ಲಿ 20 ಕರೆಕ್ಟ್ ಆಗಿದೆ, ಅಂದರೆ 100% ಎಕ್ಯುರೇಸಿ ಇದೆ. ಆ್ಯಕ್ಚುಲಿ ಸ್ವಲ್ಪ ಟ್ರಿಕ್ಕಿ ಇತ್ತು. ನಾನು ಒಂದು ಪಝಲಲ್ಲಿ ಸ್ಟಕ್ ಆದೆ. ಸೊ ಅದು ಸಾಲ್ವ್ ಮಾಡೋಕ್ಕಾಗಿಲ್ಲ. ನೆಕ್ಸ್ಟ್ ಸ್ಕಿಪ್ ಮಾಡಿದೆ. ಈ ಪಝಲಲ್ಲಿ ಸ್ಟಕ್ ಆದೆ, ಆಮೇಲೆ ಸ್ಕಿಪ್ ಮಾಡಿದೆ. ಸ್ವಲ್ಪ ಟ್ರಿಕ್ಕಿ ಅಂತ ಅನಿಸ್ತು, ಬಟ್ 100% ಎಕ್ಯುರೇಸಿ ಇದೆ. ನೆಕ್ಸ್ಟು ಕ್ವಾಂಟಲ್ಲಿ ನಾನು ಅಟೆಂಪ್ಟ್ ಮಾಡಿದ್ದು ಅಗೇನ್ 20. ಸೊ 20ಯಲ್ಲಿ 20ನೂ ಕರೆಕ್ಟ್ ಆಗಿದೆ, 100% ಎಕ್ಯುರೇಸಿ ಇದೆ. ಸ್ವಲ್ಪ ಲೆಂತಿ ಅಂತ ಅನ್ನಿಸ್ತು. ಲೈಕ್ EDI ನೋಡಿ. ಸೊ EDI ಇದರಲ್ಲಿ ತುಂಬ ಲೈಕ್ ಯೂನಿಟ್ ಟೆಸ್ಟ್ 1 ಔಟ್ ಆಫ್ 100 ಆ್ಯಂಡ್ ಯೂನಿಟ್ ಟೆಸ್ಟ್ 2 ಔಟ್ ಆಫ್ 100 ಆ್ಯಂಡ್ ಸೆಮಿಸ್ಟರ್ ಎಕ್ಸಾಮ್ ಬೈ 2. ಸೊ ಈ ಥರ ಎಲ್ಲ ಇತ್ತು, ಕ್ಯಾಲ್ಕುಲೇಟಿವ್ ಇತ್ತು. ಸೊ ನಂಗೆ ಟೈಮ್ ಸಿಗಲಿಲ್ಲ EDI ಅಟೆಂಪ್ಟ್ ಮಾಡೋಕ್ಕೆ. ಅದ್ರ ಬದಲು ನಾನು ಕೆಲವುದು ಡೇಟಾ ಸಫಿಷಿಯನ್ಸಿ ಎಲ್ಲ ಸಾಲ್ವ್ ಮಾಡಿದೆ. ಲೈಕ್ ಈ ಡೇಟಾ ಸಫಿಷಿಯನ್ಸಿ ಇದನ್ನು ಸಾಲ್ವ್ ಮಾಡಿದೆ ಆ್ಯಂಡ್ ಇದು ಕೂಡ ಡೇಟಾ ಸಫಿಷಿಯನ್ಸಿ ಸಾಲ್ವ್ ಮಾಡಿದೆ. DI ಮಾಡೋಕ್ಕೆ ಹೋಗಲಿಲ್ಲ. ಓನ್ಲಿ 1 DI ಸಿಂಪ್ಲಿಫಿಕೇಷನ್, ರಾಂಗ್ ನಂಬರ್ ಮಿಸ್ಸಿಂಗ್ ನಂಬರ್ ಮತ್ತು ಒಂದು 3 to 4 ಅರ್ಥಮೆಟಿಕ್ ಪ್ರಾಬ್ಲಮ್ನ ಸಾಲ್ವ್ ಮಾಡಿದ್ದೀನಿ. ಸೊ ಇದು ಕ್ವಾಂಟ್. ಇಂಗ್ಲೀಷು 10 ಮಿನಿಮಮ್ ಮಾರ್ಕ್ಸ್ ಬರಬೇಕು. ನಂಗೆ ಬಂದಿರೋದು 10 ಮಿನಿಮಮ್ ಮಾರ್ಕ್ಸ್. ಟೋಟಲ್ 16 ಅಟೆಂಪ್ಟ್ ಮಾಡಿದೆ. ಬಟ್ ಈ ಇಂಗ್ಲೀಷ್ ಅಲ್ಲಿ ಈಸಿಯಾಗಿ ಸ್ಕೋರ್ ಮಾಡ್ಬೋದು. ಅಂದರೆ ಲೈಕ್ ಪ್ಯಾಸೇಜಲ್ಲಿ ಕರೆಕ್ಟ್ ಗೊತ್ತಿರೋದನ್ನು ಒಂದು 4 ಅಟೆಂಪ್ಟ್ ಮಾಡಿ ಆ್ಯಂಡ್ ಅದರ್ ಏನು ವರ್ಡ್ ಸ್ವ್ಯಾಪು ಮತ್ತು ಕೆಲವೊಂದು ಸೆಂಟೆನ್ಸ್ ರಿಅರೇಂಜ್ಮೆಂಟಲ್ಲಿ ಈಸಿಯಾಗಿ ಸ್ಕೋರ್ ಮಾಡ್ಬೋದು. ಸೊ ಯಾರಿಗೆಲ್ಲ ಇಂಗ್ಲೀಷಲ್ಲೇ ಮಾರ್ಕ್ಸ್ ಹೋಗ್ತಾ ಇತ್ತು, ಪ್ರಿಲಿಮ್ಸ್ ಎಕ್ಸಾಮ್ ಕ್ಲಿಯರ್ ಆಗ್ತಿರ್ಲಿಲ್ಲ, ಅವರಿಗೆ ಇದೊಂದು ಬೆಸ್ಟ್ ಎಕ್ಸಾಮ್ ಅಂತಲೇ ಹೇಳ್ಬೋದು LICAAO. ಈವನ್ ಪ್ರಿಲಿಮ್ಸ್ ಆ್ಯಂಡ್ ಮೇನ್ಸ್ ಎರಡರಲ್ಲೂ ಕೂಡ ಇಂಗ್ಲೀಷಿಗೆ ಜಾಸ್ತಿ ವೇಟೇಜ್ ಇಲ್ಲ, ಓನ್ಲಿ ರೀಸನಿಂಗ್ ಮತ್ತು ಕ್ವಾಂಟ್. ಸೊ ಕ್ವಾಂಟ್ ಮತ್ತು ರೀಸನಿಂಗ್ ಇದರಲ್ಲಿ ಸ್ಟ್ರಾಂಗ್ ಮಾಡಿಕೊಂಡ್ರೆ ಈಸಿಯಾಗಿ ಕ್ಲಿಯರ್ ಮಾಡ್ಬೋದು. ಸೊ ಟೋಟಲ್ ಮಾರ್ಕ್ಸ್ ಎಷ್ಟು ಬಂತಂತ ನಾನು ತೋರಿಸ್ತೀನಿ. ಇದರಲ್ಲಿ ಔಟ್ ಆಫ್ 70 40 ಬಂದಿದೆ. ಅಂದರೆ 20 ರೀಸನಿಂಗ್, 20 ಕ್ವಾಂಟ್ ಆ್ಯಂಡ್ 56 ಅಟೆಂಪ್ಟ್ ಮಾಡಿತ್ತು. ಆ್ಯಂಡ್ ಎಕ್ಯುರೇಸಿ ಮತ್ತು ಪರ್ಸೆಂಟೇಜ್ 71.06 ಆ್ಯಂಡ್ ಸ್ಕೋರ್ ಆ್ಯಂಡ್ ದ ರ್ಯಾಂಕ್. ಇದು ರೀಸನಿಂಗು 20 ಔಟ್ ಆಫ್ 35 ಆ್ಯಂಡ್ ಕ್ವಾಂಟ್ 20 ಔಟ್ ಆಫ್ 35. ಇಂಗ್ಲೀಷ್ ಕೂಡ 10 ಮಿನಿಮಮ್ ಮಾರ್ಕ್ಸ್ ಬಂದಿದೆ. ಆ್ಯಂಡ್ ಇದರಲ್ಲಿ ಅದೇ ಇಲ್ಲಿ ಆಲ್ರೆಡಿ ಕಟ್ ಆಫ್ ಕೊಟ್ಟಿದ್ದಾರೆ. ನೆಕ್ಸ್ಟು ಇದರಲ್ಲಿ ಓವರ್ ಆಲ್ ಕಟ್ ಆಫ್ ಇದ್ದಿತ್ತು 48 to 51. ಯೂಶ್ವಲಿ ಇದು ಲಾಸ್ಟ್ ಇಯರ್ ಕಂಪೇರ್ ಮಾಡಿದ್ರೆ ಕಟ್ ಆಫ್ ಒಂದು 50 to 55 ಕಟ್ ಆಫ್ ಇರುತ್ತೆ ಔಟ್ ಆಫ್ 70. ಸೊ ರೀಸನಿಂಗ್ ಮತ್ತು ಕ್ವಾಂಟ್ ಇದು ಫುಲ್ ಸ್ಟ್ರಾಂಗ್ ಮಾಡ್ಕೊಳ್ಬೇಕು. ಲೈಕ್ 25 ಎಬೋ ಎರಡರಲ್ಲೂ ತೆಗೆಯೋಕ್ಕೆ ಟ್ರೈ ಮಾಡಬೇಕು, ಆಗ ಈಸಿಯಾಗಿ ಕ್ಲಿಯರ್ ಆಗುತ್ತೆ. ಇದೇ ಥರ ನಾನು ಅಪ್ಲೋಡ್ ಮಾಡ್ತಾ ಹೋಗ್ತೀನಿ ಎವ್ರಿ ಡೇ ನಾನು ಅಟೆಂಪ್ಟ್ ಮಾಡುವಂಥ ಮಾಕನ್ನು. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಆ್ಯಂಡ್ ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್ ಮೈ ಚಾನಲ್.